ಸರ್, ಈ ಮಂಗಳೂರು ಜೈಲಲ್ಲಿ ಈ ಮಾದಕ ವಸ್ತುಗಳಂದರೆ CCTVಯಲ್ಲೂ ಕೂಡ ಸೆರೆಯಾಗಿರೋಂಥದ್ದು ಸರ್. ಪಟ್ಟಣದನ್ನು ತಗೊಂಬಂದು ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡುಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ರು, ಪೆಡ್ಲಿಂಗ್ ಯಾರು ಮಾಡಿದರು, ಸರಬರಾಜು ಯಾರು ಮಾಡಿದರು, ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ. ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಬೇಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಸರ್, ಈ ಮಂಗಳೂರು ಜೈಲಲ್ಲಿ ಮಾದಕ ವಸ್ತುಗಳಂದರೆ CCTVಯಲ್ಲೂ ಕೂಡ ಸೆರೆಯಾಗಿರೋಂಥದ್ದು ಸರ್. ಪಟ್ಟಣದನ್ನು ತಗೊಂಬಂದು ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡುಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ರು, ಪೆಡ್ಲಿಂಗ್ ಯಾರು ಮಾಡಿದರು, ಸರಬರಾಜು ಯಾರು ಮಾಡಿದರು, ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ. ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಬೇಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಸರ್, ಈ ಮಂಗಳೂರು ಜೈಲಲ್ಲಿ ಮಾದಕ ವಸ್ತುಗಳಂದರೆ CCTVಯಲ್ಲೂ ಕೂಡ ಸೆರೆಯಾಗಿರೋಂಥದ್ದು ಸರ್. ಪಟ್ಟಣದನ್ನು ತಗೊಂಬಂದು ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡುಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ರು, ಪೆಡ್ಲಿಂಗ್ ಯಾರು ಮಾಡಿದರು, ಸರಬರಾಜು ಯಾರು ಮಾಡಿದರು, ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ. ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಬೇಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಸರ್, ಈ ಮಂಗಳೂರು ಜೈಲಲ್ಲಿ ಮಾದಕ ವಸ್ತುಗಳಂದರೆ CCTVಯಲ್ಲೂ ಕೂಡ ಸೆರೆಯಾಗಿರೋಂಥದ್ದು ಸರ್. ಪಟ್ಟಣದನ್ನು ತಗೊಂಬಂದು ಈಗ ಮಂಗಳೂರು ಜೈಲು ಭಾಳ ಕಿಷ್ಕಿಂದವಾಗಿದೆ. ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ. ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ. ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡುಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ರು, ಪೆಡ್ಲಿಂಗ್ ಯಾರು ಮಾಡಿದರು, ಸರಬರಾಜು ಯಾರು ಮಾಡಿದರು, ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ. ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಬೇಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ.